ಜೋಡಿ ಹಕ್ಕಿಯು. ಅಲ್ಲಮ್ಮ, ಆ ಕಾಲಿಗೆ ಚಂದನ ಹಚ್ಚಿದ್ದಾರೆ, ನೀನು ಈ ಕಾಲು ಹಿಡ್ಕೊಂಡಿದ್ಯಾ? ಮಾವ, ಎರಡು ಕಾಲು ನೋವ್ತಿದೆ ಮಾವ. ಅಯ್ಯಯ್ಯೋ, ಕಾಲು ಪೆಟ್ಟಾದ್ರೆ ಸುಮ್ಮನೆ ಬಿಡಬಾರ್ದು ಕಣಮ್ಮ, ಸರಿಯಲ್ಲ, ಅದು ಬಹಳ ಡೇಂಜರು. ಯಾರಮ್ಮ, ನೀನು ಹೋಗಲ್ಲ, ಗಾಡಿ ತೆಗಿಲ್ಲ, ಸೀದಾ ಸಿಟಿ ಆಸ್ಪತ್ರೆಗೆ ಹೋಗೋಣ. ಡಾಕ್ಟರ್ ತವ ಇದನ್ನೇನು ಆಪರೇಷನ್ ಮಾಡ್ಬೇಕಾ ಇಲ್ಲ ಪ್ಲಾಸ್ಟರ್ ಹಾಕಿದ್ರೆ ಸರಿ ಹೋಯ್ತದ ಅಂತ ಕೇಳುಮ್ಮ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡುಮ್ಮ. ಹಾಂ, ಆ ಅಶೋಕ ಎಲ್ಲಿ? ಹೆಂಡತಿ ಕಾಲಿಗೆ ಏಟು ಬಿದ್ದಿದೆ, ಸ್ವಲ್ಪ ಜವಾಬ್ದಾರಿ ಬೇಡವಾ ಅವನಿಗೆ? ನೀ ಏನಿಲ್ಲ, ಇಲ್ಲೇ ನಿಂತಿದ್ಯಾ, ಹೋಗ್ಲಾ ಬೇಗ, ಗಾಡಿ ತೆಗಿಲ್ಲ. ಹ್ಞೂ ಅಪ್ಪಯ್ಯ. ಅಯ್ಯೋ ಮಾವ, ಇಷ್ಟಕ್ಕೆಲ್ಲ ಆಸ್ಪತ್ರೆ ಯಾಕೆ? ಸುಮ್ಮನಿರಮ್ಮ, ನಿನಗೆ ಗೊತ್ತಾಗಲ್ಲ, ಮೇಲಿಂದ ಇಷ್ಟೇ ಅಂತ ಅನ್ಸುತ್ತೆ, ಅದ್ರ ಒಳಗಡೆಯಿಂದ ಮೂಗೇಟ್ ಬಿದ್ದಿರುತ್ತೆ ಅದಕ್ಕೆ. ಹ್ಞೂ ಸಾಹೇಬ್ರೆ, ಸೊಸೆಮರು ಅದನ್ನೇ ಹೇಳಿದ್ರು. ನೋಡಿದ್ಯಾ, ನನ್ನ ಹತ್ರ ಒಂದು, ಶಾರದಕ್ಕನ ಹತ್ರ ಒಂದು ಹೇಳಿದ್ಯಾ ನೀನು? ಮಾವ, ನನ್ಗೀಗ ನನ್ನ ಕಾಲು ಸ್ವಲ್ಪ ಪರವಾಗಿಲ್ಲ ಅನಿಸ್ತಿದೆ. ಇಲ್ಲಮ್ಮ, ಹಂಗನ್ಬೇಡ, ನಿನಗೆ ಗೊತ್ತಾಗಲ್ಲ. ಮತ್ತೆ ಪ್ಲಾಸ್ಟರ್ ಹಾಕ್ಸಿದ್ಮೇಲೆ ನೀನು ನಡಿಯೋಕ್ಕಾಗಲ್ಲ, ಅದಕ್ಕೆ ಈ ರೂಮ್ ನೀನೇ ಇಟ್ಕೋ. ಮೇಲ್ ರೂಮ್ ಇದೆಯಲ್ಲ ನಿಂದು, ಅದನ್ನು ರಾಮ ಜಾನಕಿ ಬಿಟ್ಕೊಟ್ಟು. ಕಾಲು ನೋವಿಂದ ಟೀಚರ್ಗೆ ತೊಂದರೆ ಕೊಡೋಣ ಅನ್ಕೊಂಡ್ರೆ ಈಗಿದು ನನಗೆ ತೊಂದರೆ ಕೊಡ್ತಿದ್ಯಲ್ಲ. ಜಾನಕಿ, ಬಾಮ್ಮ ಹೋಗೋಣ. ಅಯ್ಯೋ ಮಾವ, ನನ್ನ ಮೇಲೆ ನಿಮಗೆ ಪ್ರೀತಿ ಇರೋದ್ರಿಂದ ನೀವು ಇಷ್ಟೊಂದು ಗಾಬರಿ ಆಗಿದ್ದೀರಾ ಅನ್ಸುತ್ತೆ. ನಾನು ಈಗ ನಡೆಯೋಕ್ಕೆ ಟ್ರೈ ಮಾಡ್ತೀನಿ. ನನಗೆ ಒಂದು ಸ್ವಲ್ಪ ರೆಸ್ಟ್ ಕೊಟ್ಟರೆ ನನ್ನ ಕಾಲು ಸರಿ ಹೋಗುತ್ತೆ ಮಾವ. ನಾನೀಗಲೇ ಟ್ರೈ ಮಾಡ್ತೀನಿ. ಚಂದ್ರಿ, ಬಾರಿ ನನ್ನ ಸಪೋರ್ಟ್ಗೆ. ಬೇಡ ಕಣಮ್ಮ, ನಡಿಯೋಕ್ಕಾಗಲ್ಲ ನಿಂಗೆ. ಇಲ್ಲ ಮಾವ, ನಾನು ಟ್ರೈ ಮಾಡ್ತೀನಿ. ನಿಧಾನ 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 ಕಣಕ್ಕ. ನಿಧಾನ ನಿಧಾನ, ಬಾ ಬಾ. ನಿಧಾನ. ನೋಡಿದ್ರ ಮಾವ, ಈಗ ನಾನು ಆರಾಮಾಗಿ ನಿಂತ್ಕೊಳ್ಬೋದು. ಹೀಗೆ ನನ್ನ ರೂಮಿಗೆ ನಡ್ಕೊಂಡು ಹೋಗ್ತೀನಿ. ಒಂದು ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ರೆ ಸಾಕು, ಎಲ್ಲ ಸರಿ ಹೋಗುತ್ತೆ. ಹುಷಾರ್ ಹುಷಾರ್. ಹಾಂ, ನಿಧಾನಕ್ಕೆ ಹೋಗು. ಚಂದ್ರ, ಹುಷಾರ್ ಕಣಮ್ಮ. ಸರಿ ಸಾಹೇಬ್ರೆ. ಅಕ್ಕ ಹುಷಾರ್ ಕಣಕ್ಕ. ಇರಿ 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 ಒಸಿರಿ ಇಲ್ಲ. ಹಂಗೆ ರಾಮ, ಹೆಂಡ್ತಿನ ಹುಷಾರಾಗಿ ನೋಡ್ಕೊಳ್ಳ. ಬರೀ ಹೊಲ ಗಳ್ಳಿ ಮನೆ ಅಂತ ಓಡಾಡ್ಕೊಂಡಿರ್ಬೇಡ, ಅರ್ಥ ಆಯ್ತಾ? ನಡ್ರಿ ಸದಕ. ನಾನು ಬರೀ ಹೊಲ ಗಳ್ಳಿ ಅಂತಲೇ ಇಲ್ಲ, ದಿಟ್ವಾಗ್ಲೂ ನಿಮಗೆ ಅಂತಲಯ್ಯ ಆ ಹುರಿದಿರೋ ಕಡಲೆ ಬೀಜ ತಗೊಬಂದೆ. ಆದರೆ ಅದನ್ನ ಅದಕ್ಕೆ ತಗೊಬಿಟ್ರು. ಹಾಗಿದ್ರೆ ಕಡಲೆ ಬೀಜ ಇಲ್ಲ ಅಂದರೆ ಕಾಳಜಿ ಇಲ್ಲ ಅಂತನಾ? ತಗೊಳ್ಳಿ, ಒಂದು ಮುಷ್ಟಿ ಕಡಲೆ ಬೀಜ ಐತೆ, ಸಾಕಾ? ಯಾವತ್ತೂ ಮುಷ್ಟಿಲಿರೋದೆ ಭದ್ರವಾಗಿರೋದು. ತಗೊಳ್ಳಿ, ಆಮೇಲೆ ಇದನ್ನೂ ಯಾರು ಬಂದು ಕೇಳ್ಬಿಡ್ತಾರೆ. ಕೇಳಿ ನಿಮಗೆ ನಿಮ್ಗೆ ಹಾಕಿಲ್ಲ, ಹಂಗಿರ್ತೀನಿ. ಅಪ್ಪ, ಮುಗೀತು. ವಾ, ಮುಗಿಸಿದ್ರಾ? ಅಲ್ಲ, ನೀವಿವತ್ತು ಸರಿಯಾಗಿ ಊಟನೂ ಮಾಡಲಿಲ್ಲ. ಹಸಿವಿರಲಿಲ್ಲ. ಅದು ಹೆಂಗಿರ್ತೈತೆ ಹೇಳಿ? ನಿಮ್ಮ ಗಮನ ಎಲ್ಲ ಪೂರ್ತಿ ಪೇಪರ್ ಮ್ಯಾಗೆ ಐತೆ. ಇವತ್ತಾರು ಸರಿಯಾಗಿ ನಿದ್ದೆ ಮಾಡಿ. ಹಾಂ, ಬಂದೆ. ಸ್ವಲ್ಪ ಪೇಪರ್ಸನ್ನ ಸಬ್ಜೆಕ್ಟ್ ವೈಸ್ ಜೋಡಿಸ್ಬಿಡ್ತೀನಿ, ಆಮೇಲೆ ಮಲ್ಕೋತೀನಿ. ಏನು, ಇನ್ನು ಪೇಪರ್ ಜೋಡಿಸೋ ಕೆಲಸ ಆಯ್ತಾ? ಹ್ಞೂ, ನಿಮಗೆ ನನ್ನ ಕೆಲಸ ಗೊತ್ತಾಗಲ್ಲ ಬಿಡಿ. ಬೇಕಾ? ಹಾಲು ತಂದ?
ಕೊಡು ನಾನೇ ಕೇಳೋದು ಅಂತಿದ್ದೆ. ತೆಗಿಲ ಕೈ, ಇದು ನಿಂಗಲ್ಲ, ನನ್ನ ಸೊಸೆ ಮುಂಗೆ ಪಾಪ ಮಗ ಸರಿಯಾಗಿ ಊಟನೂ ಮಾಡಿಲ್ಲ. ತಗೊಳಮ್ಮ ಹಾಲನ್ನ ಕುಡಿ. ಇಲ್ಲ ಶಾರಕ, ನನಗೆ ಹಶ್ವಿಲ್ಲ, ಇವ್ರಿಗೆ ಕೊಡಿ. ಅವನ್ಗ ಈ ಒಂದಾಟ ಹಾಲು ಅವನಿಗೆಲ್ಲ ಮತ್ತೆ ಸಾಕಾಗ್ತೈತೆ. ಅವ್ನಿಗೊಂದು ಅಂಡೆ ಹಾಲು ಕಾಯಿಸಿತೀವಿ, ನೀನು ತಕಮ್ಮ. ಕೆಲಸ ಎಲ್ಲ ಆಯ್ತಮ್ಮ? ಇಲ್ಲ ಶಾರಕ, ಸ್ವಲ್ಪ ಜೋಡ್ಸೋದು ಬಾಕಿ ಇದೆ ಅಷ್ಟೇ. ಸರಿಮ್ಮ, ನೀ ಹಾಲು ಕುಡಿ. ಸರಿ ಶಾರಕ. ನೀವು ಕುಡಿತೀರಾ? ಅಯ್ಯೋ ಬೇಡಪ್ಪ, ಆಮೇಲೆ ಸಾರದವಂಗೆ ಗೊತ್ತಾದ್ರೆ ಬಂದು ಬಾರಿಸ್ಬಿಡ್ತಾಳೆ. ಇದು ಜಾಸ್ತಿ ಇದೆ. 1 ಲೋಟ ಜಾಸ್ತಿನಾ? ಕುಡಿದ್ರೆ ಹೊಟ್ಟೆಲಿ ಎಲ್ಲಿ ಸೇರ್ಕೊಳತ್ಲೆ ಅಂತ ಗೊತ್ತಾಗಿಲ್ಲ. ಕಣ್ಣು ಮುಚ್ಕೊಂಡು ಗಪ್ಪ ಅಂತ ಕುಡ್ದು ಬಿಡಿ. ಯಾಕೆ ನಗ್ತಾ ಇದ್ದೀರಾ? ಮತ್ತೆ ನಿಮ್ಮ ಮಕ್ಕದ ಮೇಲೆ ಹಾಲಿನ ಮೀಸೆ ಬಂದೈತೆ. ಸರಿ, ಇವಾಗ ಆರಾಮಾಗಿ ಮನೆ ಕಳಿ. ರಾಮು ಅವರೇ, ರಘುಪತಿ ಸರ್ ಆದಷ್ಟು ಬೇಗ ಪೇಪರ್ಸ್ ಕರೆಕ್ಟ್ ಮಾಡಕ್ಕೆ ಹೇಳಿದರು. ಅವ್ರು ಹೇಳಿದ ಟೈಮ್ಗೆ ಕರೆಕ್ಟಾಗಿ ಮಾಡಿ ಇಟ್ಟಿದ್ದೀರಲ್ಲ. ನಾನೇನೋ ಮುಗಿಸಿದ್ದೀನಿ, ಆದರೆ ಅವ್ರಿಗೆ ಗೊತ್ತಾಗೋದಿಲ್ವಲ್ಲ. ನಾಳೆಗೆ ಗೊತ್ತಾಯ್ತದಲ್ಲ. ಇವತ್ತೇ ಹೋಗಿ ಕೊಟ್ಟು ಬಂದರೆ ಪೂರ್ತಿ ಕೆಲಸ ಮುಗ್ದಂಗಿರುತ್ತೆ. ಏನೋ ಈಟೊತ್ನಾಗ? ಅವ್ರ ಮನೆ ಕಂಡಿರಕ್ಕಿಲ್ವೇ? ಸರಿ ಬಿಡಿ. ಸರಿ ನಡ್ರಿ, ಈಗಲೇ ಹೋಗಮ್ಮ. ಇಲ್ಲ ಬೇಡ, ನಿಮಗೆ ನಿದ್ದೆ ಬರ್ತಿದೆ ಅಂದರೆ ಮಲ್ಕೊಳ್ಳಿ, ನಾನು ನಾಳೆ ಕೊಡ್ತೀನಿ. ಇಲ್ಲ ನಡ್ರಿ, ಬರಮ್ಮ, ಎಲ್ಲ ಎತ್ಕೊಳ್ಳಿ. ಒಂದು ಹೆಜ್ಜೆ ಹಿಂಗೆ ಹೋಗ್ಬಂದ್ರೆ ಆಮೇಲೆ ಬಂದು ಆರಾಮ ಮನಿಕೋಬೋದು. ನಡ್ರಿ ಹೋಗಮ್ಮ. ರಾಮು ಅವರೇ, ಇದ್ರದ್ದು ಕವರ್ ಎಲ್ಲೋ ಕಾಣಿಸ್ತಾ ಇಲ್ಲ. ಅದು ಇದ್ರದ ಕವರು ನಾನು ಯಾಕೋ ಬೇಡವೇನೋ ಅಂದ್ಕೊಂಡು ಅಲ್ಲಿ ಬಿಸಾಕ್ಬಿಟ್ಟೆ. ತಡ್ರಿ ತಗೊಬತ್ತೀನಿ. ಅಕ್ಕ, ಅಕ್ಕ, ನಂಗೊಂದು ಡೌಟು. ಲೇ, ಈಗೆಲ್ಲ ನಾನು ಅಂದ್ಕೊಂಡು ಹಾಗೆ ನಡೀತಾ ಇದೆ. ಈಗ ನೀನು ಅಡ್ಬಾಯ್ ಹಾಕಿ ಎಲ್ಲನೂ ಹಾಳು ಮಾಡಬೇಡ. ನಿನಗೆ ಕೈ ಮುಗಿತೀನಿ ಮಾರೈತಿ. ಅಯ್ಯಯ್ಯೋ, ದೇವರಾಣೆಗೂ ಕಣಕ್ಕ, ನಾನು ಅಡ್ಬಾಯ ಹಾಕಕ್ಕಿಲ್ಲ. ಆದರೆ ಇದನ್ನು ತಿಳ್ಕೋಬೇಕು ಅಂತ ಮಧ್ಯಾಹ್ನದಿಂದನೂ ನನ್ನ ಮನಸ್ಸು ಚುಚ್ತಾನೆ ಆಯ್ತಕ್ಕ. ಅಡ್ಬಾಯ್ ಹಾಕಲ್ಲ ತಾನೆ? ಇಲ್ಲ ಅಕ್ಕ. ಹಾಗಿದ್ರೆ ಅದೇನು ಅಂತ ಕೇಳು. ಅದು ನೀವೇನೋ ಆ ಹುಡುಗನ ಪೇಪರ್ನ ತಿದ್ದುಬಿಟ್ರಿ. ಇದರಿಂದ ಆ ಹುಡುಗಂಗೂ ಮತ್ತು ಜಮೀನ್ದಾರ್ ಕೇಸ್ವಂಗೂ ಒಳ್ಳೆಯದೇ ಆಗ್ತೈತೆ. ಆದರೆ ಇದರಿಂದ ನಿಮಗೇನು ಲಾಭ? ಅಂದರೆ ಆ ಟೀಚರ್ ಅಮ್ಮಂಗೆ ಏನು ನಷ್ಟ ಅಂತ. ನಿನ್ನಂಥ ಅನ್ಎಜುಕೇಟೆಡ್ನ ನಾನು ಅಸಿಸ್ಟೆಂಟಾಗಿ ಇಟ್ಕೊಂಡಿದ್ದೀನಲ್ಲ, ಮೊದಲು ನಾನು ಹೊಡ್ಕೋಬೇಕು ಕಣೆ. ನಿನಗೆ ಸರಿಯಾಗಿ ಅರ್ಥ ಆಗೋಕೆ ಹೇಳ್ತೀನಿ, ಕೇಳಿಸ್ಕೊ. ಮಾವನವರು ಹೊರಗೆ ಹೋಗುವಾಗ ನಿನಗೊಂದು ಕೆಲಸ ಕೊಡ್ತಾರೆ. ಅವ್ರ ರೂಮನ್ನು ಗುಡಿಸಿ ಒರೆಸಿ ನೀಟಾಗಿಟ್ಟಿರಬೇಕು ಅಂತ. ನೀನು ತುಂಬ ಶ್ರದ್ಧೆಯಿಂದ ಅದೇ ರೀತಿ ಅವ್ರ ರೂಮ್ನ ಕ್ಲೀನ್ ಮಾಡಿಟ್ಟಿರ್ತೀಯ. ಆದರೆ ಮಾವನವರು ವಾಪಸ್ ಬರೋ ಅಷ್ಟರಲ್ಲಿ ಅವರ ರೂಮು ಮೊದಲಿಗಿಂತ ಕೆಟ್ಟದಾಗಿದ್ದರೆ ಆಗ ಅವ್ರು ನಿನಗೇನು ಮಾಡ್ತಾರೆ? ಅಯ್ಯೋ, ಸಾಯಿಸೇ ಬಿಡ್ತಾರೆ ಅಷ್ಟೇ ಅಲ್ವಾ? ಅಂದರೆ ನಿನ್ನನ್ನು ಕೆಲಸದಿಂದ ತೆಗೆದು ಈ ಮನೆಯಿಂದ ಓಡಿಸ್ತಾ ಇರ್ತಾನೆ. ಮತ್ತೆ ಪಕ್ಕ ಹಾಗೇನೆ ಈಗ ನಾವು ಮಾಡಿರೋ ಕರೆಕ್ಷನ್ನು ಆ ಟೀಚರ್ಗೆ ತುಂಬ ಚಿಕ್ಕದನ್ನಿಸ್ಬಹುದು.
ಆದರೆ ಆ ಕರೆಕ್ಷನ್ಗೆ ತುಂಬ ದೊಡ್ಡ ಪವರ್ ಇದೆ ಕಣೆ. ನೋಡ್ತಾ ಇರು, ಇದರಿಂದ ಆ ಟೀಚರಿಗೆ ಅವಮಾನ ಮಾಡಿಸಿ ಅವಳನ್ನು ಕೆಲಸದಿಂದ ತೆಗೆಸ್ತೀನಿ. ಅಯ್ಯೋ ಈಟೊಂದೆಲ್ಲ ಆಯ್ತಾಯ್ತಾ ಅಕ್ಕ? ನೋಡ್ತಾ ಇರು. ಅಕ್ಕ ಆದರೂ ನಂಗೆ ಯಾಕೋ ಹೊಸಿ ಡೌಟು. ಅಯ್ಯೋ, ನಿನ್ನ ಇಷ್ಟೊತ್ತು ಅಡ್ಬಾಯಿ ಹಾಕಲ್ಲ ಅಂತ ಹೇಳಿ ಮತ್ತೊಂದೇ ಕೆಲಸ ಮಾಡ್ತೇನೆ. ಅಕ್ಕ ಸಂಸ್ಬಿಡಿ. ಅಯ್ಯೋ ಏಯ್, ತಗೊಂಡೋಗಿ ಇದನ್ನ. ಯಾವಳೆ ಅಡ್ಬಾಯಿ ಹಾಕಿದ್ರು ಅಥವಾ ಅಡ್ಡಾನೇ ಬಂದರು, ಈ ಸಲ ಅಂತೂ ನಾನು ಮಾಡಿರೋ ಪ್ಲ್ಯಾನ್ ಮಿಸ್ ಆಗೋ ಸೀನೇ ಇಲ್ಲ. ಸಮಯ ಮತ್ತು ಅವಕಾಶ ಎರಡೂ ಈಗ ನನ್ನ ಕೈಲಿದೆ. ಇನ್ನು ಮೇಲೆ ನಂದಿತ ಆಟ ಶುರು. ಇದೇ ಮನೆನಾ? ಇದೇ ಮನೆ ಇರಬೇಕು. ಹಾಂ, ಇರಬೇಕಾ? ಯಾರ್ದೋ ಮನೆ ಬಾಗಿಲು ತಟ್ಬಿಟ್ಟು ಅವ್ರ ಜಗಳಕ್ಕೆ ಬಂದ್ಬಿಟ್ರೆ? ಇದೇ ಇರ್ಬೇಕನ್ಸುತ್ತೆ. ಇರಿ ನಾನು ನೋಡ್ತೀನಿ. ಬೇಡ ನಾನು ನೋಡ್ತೀನಿ ತಡ್ರಿ. ಮೇಷ್ಟ್ರೆ ಯಾವ ಈಟತ್ತಾಗ ಮೇಡಮ್, ನೀವು? ರಮಣ, ನಮಸ್ಕಾರ. ನಮಸ್ಕಾರ ಮೇಷ್ಟ್ರೆ. ಏನೋ ಸ್ವಾಗತ ಬಲೆ ಜೋರಾಗಿತ್ತು. ಸಂಸ್ಬಿಡಿ ರಮಣ, ನೀವು ಬರ್ತೀರಂತ ನನಗೆ ಗೊತ್ತಿರಲಿಲ್ಲ. ಅಲ್ಲ, ನೀವು ಬರ್ತೀರಂತ ಗೊತ್ತಿದ್ರೆ ಬಾಗಿಲು ತಗೊಂಡೆ ಇಲ್ಲೇ ಕೂತು ಬಿಡ್ತಿದ್ದೆ. ಬನ್ನಿ ಒಳಗೆ, ಕಾಫಿ ಟೀ ಕುಡೀರಂತೆ. ಏನು ಮೇಷ್ಟ್ರೆ ನೀವು ಈಟೊತ್ತಲ್ಲಾರ ಕಾಫಿ ಕುಡಿತೀರಾ? ನಿಮ್ಗೆ ಯಾಕೋ ನಿದ್ದೆನೋ ಬಿಟ್ಟಿಲ್ಲ ಅನಿಸ್ತೈತೆ. ಓಲಿ ನೀರು ಕುಡೀರಂತೆ, ಬನ್ನಿ. ಬೇಡ ಸುಮ್ಕೆ ನಿಮ್ಗೆ ಯಾಕೆ ತೊಂದರೆ? ಸರ್, ಪೇಪರ್ಸ್ ಕೊಡಕ್ಕೆ ಬಂದ್ವಿ. ಪೇಪರಾ? ಎಲ್ಲ ಮಾಡಾಯ್ತಾ? ಆಯಿತು ಸರ್. ಈಟು ಪಿರ್ನೆ ಮುಗಿಸಿದ್ರಾ? 7 ಕಳಿಸಿದ್ರೆ ನಾನೇ ಬರ್ತಾ ಇದ್ನಲ್ಲ. ನೀವು ಯಾಕೆ ಈಟೊತ್ನಾಗ ಬರಕ್ಕೆ ಹೋದ್ರಿ ಮೇಡಮ್ಮು? ಇಲ್ಲ ಸರ್, ಎಲ್ಲ ಮುಗ್ದಿತ್ತಲ್ಲ, ಇನ್ಯಾಕೆ ತಡ ಅಂತ ಬಂದ್ವಿ. ನನ್ನಿಂದ ಶಾನೆ ತೊಂದರೆ ಆಯ್ತಲ್ಲ ನಿಮಗೆ? ಇಲ್ಲ ಸರ್. ಆದರೂ ನಿಮ್ಮ ಡಿಡಿಕೇಶನ್ ನಾನು ಮೆಚ್ಕೊಂಡೆ ಮೇಡಮು. ಸರ್, ನಿಮ್ಮಿಂದ ನನಗೆ ಹೊಗಳ್ಸ್ಕೊಂಡು ಅಭ್ಯಾಸ ಇಲ್ಲ. ಬೇಕಾದ್ರೆ ಒಂದು 2 ಮಾತು ಬೈದ್ಬಿಡಿ. ಹೋ, ನಿಮ್ಮ ಬೈದ? ರಮಣ, ಮೇಡಮ್ ಮತ್ತು ನಂಬಕೋಗ್ಬಿಡಿ. ನಾನು ಮಾತ್ರ ಮೇಡಮನ್ ಬೈಯಕ್ಕಿಲ್ಲ. ತಗೊಳ್ಳಿ ಸರ್. ಬರಲೇ ಇಲ್ಲ. ಪರವಾಗಿಲ್ಲ, ಮುಂದಿನಕಿಂತ ಬಂದಾಗ ಊಟ ಮಾಡ್ಕೊಂಡೆ ಹೋಗಮ್ಮ, ಅದಕ್ಕೇನಂತೆ. ಬರ್ನಾ? ಆಯ್ತು ರಮಣ. ಬರ್ತೀನಿ ಸರ್. ಆಯ್ತು ಮೇಡಮ್. ಏನಾಯಿತು? ನಿಮ್ಮನ್ನ ಸ್ಯಾನೆ ಹೊಗಳ್ಬೇಕು ಅನ್ನಿಸ್ತೈತೆ. ಯಾಕೆ? ಅಲ್ಲ, ಒಪ್ಕೊಂಡಿದ್ದ ಕೆಲಸನ ಕರೆಕ್ಟು ಟೈಮ್ಗೆ ಮುಗಿಸಿದ್ರಲ್ಲ, ಅದಕ್ಕೆ. ನಿಮಗೆ ನಿಮ್ಮ ಕೆಲಸದ ಮೇಲಿರೋ ಅಭಿಮಾನ ನೋಡಿದ್ರೆ ಸ್ಯಾನೆ ಖುಷಿ ಆಯ್ತದೆ. ಅದು ನಿಜಾನೇ. ನಾನು ಮಾಡೋ ಕೆಲಸನ ತುಂಬ ಇಷ್ಟಪಟ್ಟು ಮಾಡ್ತೀನಿ. ಏನಾಯಿತು? ನಿಮಗೆ ನನ್ನ ದೃಷ್ಟಿನೇ ಆಯ್ತದೆ. ದೃಷ್ಟಿ ತೆಗಿಲ್ಲ? ಇಲ್ಲ. ಅದಕ್ಕೇನಂತೆ, ಇರಿ. ಅಬ್ಬಬ್ಬಾ, ಮುರುಕಿದ ತೋನಿ. ಒಂದು ನಿಮಿಷ, ಹೆಂಗ್ಲೋಗ್ಬಿಟ್ರೆ ಆಮೇಲೆ
ಸುಮ್ಕೆ ತೋನೆ ಸರಿಯಾಗಿದ್ದೀರಾ ತು 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 ಹೋಯ್ತು ಹೋಗುವ ರಮಣ ನೀವು ಇನ್ನೂ ಇಲ್ಲೇ ಇವ್ರಾ? ಮೇಷ್ಟ್ರೆ ಇದೇನಿದು? ಅಲ್ಲ ಮೇಷ್ಟ್ರೆ, ಗ್ರಾಮ ಪಂಚಾಯತಿಯವರು ಪ್ರತಿ ಮನೆಗೂ ಶೌಚಾಲಯ ಕಟ್ಟಿಸ್ಕೊಟ್ರೆ ಅಲ್ಲ ನೀವು ಹಿಂಗೆ ಚೆಂಬಿಡ್ಕೊ ಹೋಯ್ತಾ ಇದ್ದೀರಲ್ಲ, ಹೆಡ್ ಮೇಷ್ಟ್ರು ನೀವು ಇಡೀ ಊರಿಗೆ ಬುದ್ಧಿ ಹೇಳೋರು, ನೀವು ಹಿಂಗೆ ಮಾಡ್ಬೋದೇ? ನೋಡ್ಬಿಟ್ಟ ರಮಣ, ಅಭ್ಯಾಸ ಬಲ ಕಣಪ್ಪ, ಇನ್ಮ್ಯಾಕೆ ಅಲ್ಲಯ್ಯ ಹೋಗ್ತೀನಿ. ಹಾಂ ಹೋಗಿ ಹೋಗಿ, ಈಟದಲ್ಲಿ ಬೆಲೆ ಸಂಧಿ ಹಾವು ಕಚ್ಬಿಡ್ತವೆ. ಅಯ್ಯೋ ಹುಷಾರಾಗಿ ಹೋಗ್ತೀನಪ್ಪ. ಸ್ವಚ್ಛ ಭಾರತ. ಮೇಷ್ಟ್ರು ಹೆಂಗೆ ಮಾಡೋ ಕತೆ ಹೆಂಗೆ ಹೇಳಿ? ಅಯ್ಯೋ ಇವಳು ನೀರು ಹಾಕೋಳು ಇಲ್ವೋ? ಅಯ್ಯೋ ವಾ ಸರ್, ಈ ಹೊತ್ನಾಗೆ ನನ್ನ ಮಗಿನ ಕರ್ಕೊಂಡು ಎಲ್ಲಿಗ್ಲ ಹೋಗಿದ್ದೆ? ಶಾರದಕ್ಕ ಪೇಪರ್ಸ್ ಕೊಡೋಕ್ಕೆ ರಘುಪತಿ ಸರ್ ಮನೆಗೆ ಹೋಗಿದ್ವಿ. ಈ ಹೊತ್ನಾಗೆ ನಮ್ಮ ಬೆಳಿಗ್ಗೆ ಹೋಗಿದ್ರೆ ಆಯ್ತಿರ್ಲಿಲ್ವೇ? ಇವತ್ತಿನ ಕೆಲಸ ಇವತ್ತು ಮುಗಿಸಿದ್ರೇನೆ ಸಮಾಧಾನ. ಒಳ್ಳೆ ಹುಡುಗಿನಮ್ಮ ನೀನು. ಬಾ ಹೊಸಿ ತಲೆಗೆ ಎಣ್ಣೆ ಹಚ್ತೀನಿ. ಎಣ್ಣೆನಾ? ಹ್ಞೂ, ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮೈ ಬಿಸಿಯಾಗಿರ್ತೈತೆ, ಹೊಸಿ ತಂಪಾಲಿ ಅಂತ. ಶಾರದವ್ವ ನಂಗೆ ನಿಂಗೇನ್ಲ ಬಿಸಿಯಾಗೈತೆ? ಶಾರದವ್ವ ಏ ಸರಿ ಸರಿ, ನಿಂಗೂ ಹಚ್ತೀನಿ. ಹೊಸಿ ಆ ಕುರ್ಚಿ ಈ ಕಡೆ ಕೊಡು. ಫಸ್ಟ್ ಇವ್ರಿಗೆ ಹಂಗಾರೆ? ಮೊದಲು ನನ್ನ ಸೊಸೆಗೆ, ಆಮ್ಯಾಕೆ ನಿಂಗೆ. ಸರಿ ಸರಿ, ಕೂತ್ಕೊಳ್ಳಿ. ಕುಂತ್ಕವ ಕುಂತ್ಕ. ಶಾರದವ್ವ ನಂಗೆ ನೀ ಬಾರ್ಲ. ಸರಿ, ಕುತ್ಕ. ಏ ಶಾರದವ್ವ, ನನ್ನ ತಲೆಗೆ ಮಾತ್ರ ಯಾಕೆ ಮುಟ್ಟುಕ್ತೀಯಾ? ಹಂಗೆ ನಿನ್ನ ಸೊಸೆ ತಲೆಗೆ ಹೊಸಿ ಮೊಟ್ಕೋ. ಅವಳು ನನ್ನ ಬಂಗಾರ ಕಣ್ಲಾ, ನಾನ್ಯಾಕೆ ಮಟಕ್ಲಿ? ಹಂಗಾರೆ ನಾನು? ನೀನು ವಜ್ರ, ಶಾನೆ ಗಟ್ಟಿ. ನೀವಿಬ್ರು ಹಿಂಗೆ ಯಾವಾಗಲೂ ನಗ್ನಗ್ತಾ ಇರಿ. ಯಾರ ದೃಷ್ಟಿನೂ ನಿಮ್ಮ ಮ್ಯಾಗ ಬೀಳದೆ ಇರಲಿ.